ಗುರು ಈ ಪತ್ರಕರ್ತರಿಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ಸಗಣಿ ಇದೆಯೋ ಗೊತ್ತಾಗ್ತಾ ಇಲ್ಲ. ಇವ್ರು ಮಾತಾಡಿರೋ ವಿಡಿಯೋ ನೋಡಿ ಒಂದ್ಸಲ. ಉಪೇಂದ್ರದ್ದು ಮಾಡಿದ್ದು ಪ್ರಜಾಕೀಯದು ನಡೀತಾ ಇದೆಯಲ್ಲ, ಪ್ರಜಾಕೀಯ ನಿನ್ ಕೈಲಿ ಆಗಲ್ಲ ಅಂತ ಹೇಳಿ ನಾನು ಸಿನಿಮಾ ತಿಳ್ಕೊಂಡ್ಬಿಟ್ರ ಪ್ರಜಾಕೀಯ ಅಂದ್ರೆ ಒಬ್ಬ ಸಿದ್ದರಾಮಯ್ಯ ಹುಟ್ಟಕ್ಕಾಗುತ್ತೆ ಅಂದ್ರೆ, ಒಬ್ಬ ಯಡಿಯೂರಪ್ಪ ಹುಟ್ಟಕ್ಕಾಗುತ್ತೆ, ಒಬ್ಬ ದೇವೇಗೌಡ ಹುಟ್ಟಕ್ಕಾಗತ್ತ, ಅವರೆಲ್ಲ ಗ್ರೇಟ್ ರೀ. ಕರ್ನಾಟಕದಲ್ಲಿ ಮತ್ತೆ ಅಂತ ರಾಜಕಾರಣಿಗಳು ಬರೋದಕ್ಕೆ ಸಾಧ್ಯ ಇದೆಯೇನ್ರಿ ಅಂತೆ. ಯಾರಿಗ್ರಿ ಬೇಕು ಮತ್ತೆ ಅಂತ ರಾಜಕಾರಣಿಗಳು? ಭ್ರಷ್ಟ ರಾಜಕಾರಣಿಗಳು, ಕುಟುಂಬ ರಾಜಕಾರಣ ಮಾಡೋರು, ಭ್ರಷ್ಟಾಚಾರ ಮಾಡಿ ಸಾವಿರಾರು ಕೋಟಿ ಲೂಟಿ ಹೊಡೆದು ಆಸ್ತಿ ಮಾಡಿರೋಂತವ್ರು. ಉಪೇಂದ್ರ ಅಂತವ್ರು ಬರ್ಲಿ ಬಿಡ್ರಿ, ತಪ್ಪೇನಿದೆ. ಉಪೇಂದ್ರ, ದರ್ಶನ್ ಇಲ್ಲ, ಯಶ್ ಇಲ್ಲ, ನಿಮ್ಮಂತ ಪತ್ರಕರ್ತರು ಇಲ್ಲ, ಯಾರಾದ್ರೂ ಕಾಮನ್ ಮ್ಯಾನ್. ಉಪೇಂದ್ರ ಅವ್ರಿಗೆ ಇವ್ರು ಹೇಳಿದ್ರಂತೆ ಇವೆಲ್ಲ ಸಿನಿಮಾದಲ್ಲಿ ಆಗೋದು, ರಾಜಕೀಯದಲ್ಲಿ ಆಗಲ್ಲ ಅಂತ. ನೇಪಾಳಲ್ಲಿ ಆಗ್ಲಿಲ್ವೇನ್ರಿ ಕ್ರಾಂತಿ? ಟಿವಿಕೆ ವಿಜಯ್ ಅವ್ರಿಗೂ ಕೂಡ ಇದೇ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಡಿಎಂಕೆ ಎಡಿಎಂಕೆ ಅಂತ ಭದ್ರಕೋಟೆಗಳನ್ನೆಲ್ಲ ಛಿದ್ರ ಮಾಡಿ ವಿಜಯ್ ಅವರು ಕೂಡ ಗೆದ್ರಲ್ಲ. ಕರ್ನಾಟಕದಲ್ಲಿ ಯಾಕಾಗಬಾರ್ದು? ನಿಮ್ಮಂತ ಪತ್ರಕರ್ತರು ಭ್ರಷ್ಟ ರಾಜಕಾರಣಿಗಳು ವಿರುದ್ಧ ಪ್ರಶ್ನೆ ಮಾಡೋದನ್ನ ಬಿಟ್ಟು ಅಂತ ರಾಜಕಾರಣಿಗಳು ಮತ್ತೆ ಕರ್ನಾಟಕದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯೇನ್ರಿ ಅಂತ ಅಂತವ್ರಿಗೆ ಬಕೆಟ್ ಹಿಡಿತಿದ್ದೀರಾ. ದುಡ್ಡಿನ ಬಲ, ಜಾತಿಯ ಬಲ ಅಲ್ಲ, ಒಳ್ಳೆ ಆಲೋಚನೆಗಳಿಗೆ, ಒಳ್ಳೆ ವಿಚಾರಗಳಿಗೆ ಜನರು ವೋಟ್ ಮಾಡುವಂತ ಬದಲಾವಣೆ ಬರ್ಲಿ ಬಿಡಿ, ತಪ್ಪೇನಿದೆ. ಅಂತ ರಾಜಕಾರಣಿಗಳು ಮತ್ತೆ ಕರ್ನಾಟಕದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯೇನ್ರಿ ಅಂತೆ. ಅಂತ ರಾಜಕಾರಣಿಗಳು ನಮಗೆ ಕರ್ನಾಟಕದಲ್ಲಿ ಮತ್ತೆ ಬರೋದು ಬೇಡ. ನಾನ್ ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.